ತಮಗೆಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಸಾರಾ ಅಬೂಬಕ್ಕರ್ ಅವರಿಗೆ ಪ್ರಶಸ್ತಿಯನ್ನು ಮನೆಯಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ಆದರೆ ಯಾರಿದ್ದಕ್ಕೂ ನನಗೆ ಆಗ್ತಾ ಬಂತು, ಈಗ ಅವರು ಆಸ್ಪತ್ರೆ ಸೇರಿದಾರಂತೆ. ಮನೆಯಲ್ಲಿ ಕೊಡೋದ್ರ ಬದಲು ನಾವು ಆಸ್ಪತ್ರೆಗೆ ಹೋಗಿ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾದಂಥ ಒಂದು ವಿಪರ್ಯಾಸ ಸಂದರ್ಭ ನಮಗೆ ಒದಗಿ ಬಂತು. ಅವರಿಗೆ ಅಷ್ಟು ಮಾತು ಬರ್ತಾ ಇರಲಿಲ್ಲ. ಒಮ್ಮೊಮ್ಮೆ ನೆನಪು ಹಾರಿ ಹೋಗಿಬಿಡ್ತಿತ್ತು, ಒಮ್ಮೊಮ್ಮೆ ನೆನಪು ಬರ್ತಿತ್ತು. ಒಂದು ಸಂತೋಷದ ಸಂಗತಿ ಏನಂದ್ರೆ, ನಾವು ಹೋದಾಗ ಆ ನೆನಪು ಬಂದಿತ್ತು ಅವರಿಗೆ. ನಾವು ಹೇಳಿದ್ವಿ ಉತ್ತರ ಕರ್ನಾಟಕದಿಂದ ಈ ಕರಾವಳಿ ಭಾಗಕ್ಕೆ ಬಂದೀವಿ ಅಂತ. ಆಗ ಅವರು ತಕ್ಷಣ ಹೇಳಿದ ಮಾತು ಭಾಳ ಅರ್ಥಪೂರ್ಣವಾಗಿತ್ತು. ಉತ್ತರ ಕರ್ನಾಟಕ ಮತ್ತು ಕರಾವಳಿ ಅಂತ ಬೇರೆ ಬೇರೆ ಅಲ್ಲ, ಇಡೀ ಕರ್ನಾಟಕ ಒಂದೇ ಅಂತ. ಭಾಳ ಅರ್ಥಪೂರ್ಣವಾದ ಮಾತನ್ನು ಅವರು ಆಡಿದರು ಅನ್ನೋದು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕ ಒಂದೇ ಅನ್ನೋ ಮಾತೇನಿದೆ. ನಾವು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ, ನಾವು ಸಾಹಿತ್ಯದ ಸಂದರ್ಭದಲ್ಲಿ ಅವು ನಾವು ವಿಂಗಡಣೆ ಮಾಡಿ ನೋಡ್ತೀವಿ ಅಷ್ಟೇ ಹೊರತು ಅದು ಇಡೀ ಅಖಂಡ ಕರ್ನಾಟಕದ ಸಾಹಿತ್ಯ ಅಂತಲೇ ನಾವು ಭಾವಿಸ್ತೀವಿ. ಆದ್ದರಿಂದಲೇ ನಾವು ಸಾರಾ ಅಬೂಬಕ್ಕರ್ ಅವರನ್ನು ಹುಡುಕಿಕೊಂಡು ಉತ್ತರ ಕರ್ನಾಟಕದಿಂದ ಕರಾವಳಿಗೆ ಬಂದೀವಿ. ಪ್ರತಿಭೆಯನ್ನು ಹುಡುಕಿಕೊಂಡು ಬಂದೀವಿ. ಅವರ ವೈಚಾರಿಕ ಧೋರಣೆಗಳನ್ನು ಹುಡುಕಿಕೊಂಡು ಬಂದೀವಿ. ಒಂದು ಸಾಮ್ಯತೆ ಬಸವರಾಜ ಕಟ್ಟಿಮನಿಯವರು ಮತ್ತು ಸಾರಾ ಅಬೂಬಕ್ಕರಲ್ಲಿ ಒಂದು ಸಾಮ್ಯತೆ ಏನಂದ್ರೆ ವೈಚಾರಿಕತೆ, ವೈಚಾರಿಕ ಧೋರಣೆ, ಆಮೇಲೆ ಬದ್ಧತೆ, ಸಾಮಾಜಿಕ ಬದ್ಧತೆ ಅಂತ ಹೇಳಿದ್ರಲ್ಲ, ಆ ಸಾಮಾಜಿಕ ಬದ್ಧತೆ ಇಬ್ಬರಲ್ಲೂ ಇದೆ. ಇಬ್ಬರೂ ಚಿಂತಕರು, ಇಬ್ಬರೂ ತಮ್ಮ ಕೃತಿಗಳ ಮೂಲಕ ಆ ಚಿಂತನವನ್ನು ಕೊಟ್ಟಂಥವರು, ದಾರ್ಶನಿಕರು, ಹೋರಾಟಗಾರರು, ಆ್ಯಕ್ಟಿವಿಸ್ಟ್. ಇಬ್ಬರು ಈಜಿ ಚೇರ್ ಫಿಲಾಸಫಿ ಹೇಳಿದವರಲ್ಲ. ಅಂದರೆ ಆರಾಮ್ ಕುರ್ಚಿಯಲ್ಲಿ ಕುಂತು ಸುಮ್ಮನೆ ಏನು ತಾತ್ವಿಕತೆಯನ್ನು ಕಟ್ಟಿಕೊಡುವಂಥ ಚಿಂತಕರಲ್ಲ ಅವರು. ಹೋರಾಟ ಮಾಡಿದಂಥ, ಹೋರಾಟದ ನೆಲೆಯಿಂದ ಬಂದಂಥವರು. ಅವರು ಅತ್ಯಂತ ಬಡತನದಿಂದ ಬಂದರು. ಬಸವರಾಜ ಕಟ್ಟಿಮನಿಯವರು ಅತ್ಯಂತ ಬಡತನದಿಂದ ಬಂದರು. ಇವರು ಶ್ರೀಮಂತಿಕೆಯ ಇನ್ನೂ ಬಂದರೂ ಕೂಡ ಆ ಇಬ್ಬರಲ್ಲೂ ಕೂಡ ಆ ಚಿಂತನಶೀಲತೆ ಏನಿತ್ತಲ್ಲ ಭಾಳ ಘನಿಷ್ಠವಾಗಿರೋದನ್ನು ನಾವು ಗುರುತಿಸ್ತೇವೆ. ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ತತ್ತಣ್ಣಿನ ದತ್ತದ ಸಂಬಂಧವಯ ಅಂತ ಹೇಳ್ತೀವಲ್ಲ, ಹಾಗೆ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಅಂತ ಬೇರೆ ಬೇರೆ ಇಲ್ಲ, ಸಂಬಂಧ ಇದೆ. ಅದು ಸಾಹಿತ್ಯ ಸಂಬಂಧ ಭಾಳ ಗಟ್ಟಿಯಾದಂಥದ್ದು. ಎಲ್ಲಿ ಬಸವರಾಜ ಕಟ್ಟಿಮನಿ, ಎಲ್ಲಿ ಸಾರಾ ಅಬೂಬಕ್ಕರ್. ಚಂದ್ರಗಿರಿಯ ತೀರದ ಒಂದು ಹಳ್ಳಿಯ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವ್ರು ಅವರು. ಬಸವರಾಜ ಕಟ್ಟಿಮನಿಯವರು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಒಂದು ಕುಗ್ರಾಮ ಮಲಾಮರಡಿಯಲ್ಲಿ ಹುಟ್ಟಿ ಬೆಳೆದಂಥವ್ರು. ಆದರೆ ಇಬ್ಬರೂ ಕೂಡ ಅವರು ಆರಂಭದಲ್ಲಿ ಓದೋರಲ್ಲ. ಇವರು ಶಾಲೆ ಕಾಲೇಜ್ ಕಲ್ತಿರ್ಬೇಕು. ಬಸವರಾಜ ಕಟ್ಟಿಮನಿಯವರು ಕಲೀಲಿಕ್ಕೆ ಆಗಲಿಲ್ಲ ಬಡತನದಿಂದಾಗಿ. ಆದರೆ ಅವ್ರಿಗೆ ಬಯಲೇ ಒಂದು ವಿಶ್ವವಿದ್ಯಾಲಯ ಇತ್ತು. ಅಂದರೆ ನಮ್ಮ ಈ ಲೋಕಾನುಭವ ಮತ್ತು ಜೀವನಾನುಭವಗಳು ಏನಿದ್ದಲ್ಲ ಭಾಳ ದಟ್ಟವಾಗಿದ್ದು, ಗಾಢವಾಗಿದ್ದು. ಆ ನೆಲೆಯಿಂದ ಅವರು ಬರೆದರು. ಅವ್ರು ಏನೇ ಕೃತಿಗಳನ್ನು ಬರೀಲಿ ಅವರಿಗೆ ಜೀವನಾನುಭವಗಳ ಗಟ್ಟಿ ಆಧಾರ ಇತ್ತು, ತಳಪಾಯ ಇತ್ತು. ಜ್ವಾಲಾಮುಖಿ ಮೇಲೆ ತಗೊಳ್ರಿ, ಅವರು ದಾವಣಗೆರೆಯಲ್ಲಿದ್ದರು. ದಾವಣಗೆರೆಯಲ್ಲಿ ಒಂದು ಪತ್ರಿಕೆ ಸಂಪಾದಕರಿಗಿದ್ದರು. ಅಲ್ಲಿ ಮಿಲ್ ಮುಚ್ಚಿಬಿಟ್ಟು, ಕಾಟನ್ ಮಿಲ್. ಆ ಅನುಭವಗಳು ಏನಿದ್ದಲ್ಲ ಅಲ್ಲಿದ್ದುಕೊಂಡೇ ಆ ಪತ್ರಿಕೆಯ ಮಾಲೀಕರ ವಿರುದ್ಧವೇ ಅವರು ಬರೆದರು. ಇಂಥ ಒಂದು ಗಟ್ಟಿತನ ಮತ್ತು ಜಿಗುಟುತನ ಈ ಹೋರಾಟ ಅವರಲ್ಲಿ ಕಟ್ಟಿಮನಿಯವರಲ್ಲಿ ಇದ್ದು, ಹೀಗಾಗಿ ಒಂದೇ ನೆಲೆಯಲ್ಲಿ ಅವರು ಇರಲಿಲ್ಲ, ಒಂದೇ ಪತ್ರಿಕೆಯಲ್ಲಿ ಇರಲಿಲ್ಲ, ಒಂದೇ ಕಡೆ ಅವರು ನೆಲೆಸಲಿಲ್ಲ. ಜೀವನದಕ್ಕೂ ಸಂಚಾರ ಮಾಡ್ತಾ ಬರಬೇಕಾಯಿತು. ಈಗ ಡಾಕ್ಟರ್ ಅಭಯ್ ಕುಮಾರ್ ಅವರು ಹೇಳಿದರು, ಸಾಹಿತ್ಯ ನವೋದಯ, ನವ್ಯ, ಬಂಡಾಯ, ಆಮೇಲೆ ಪ್ರಗತಿಶೀಲ ಸಾಹಿತ್ಯಗಳನ್ನು ವಿಂಗಡಣೆ ಮಾಡಿ ಅವರು ಹೇಳಿದರು. ಮುಖ್ಯವಾಗಿ ಗಮನಿಸಬೇಕಾದದ್ದು ಅಭಯ್ ಕುಮಾರ್ ಅವರು ಹೇಳಿದಂಗೆ ಈ ಪ್ರಗತಿಶೀಲ ಸಾಹಿತ್ಯ ಓದುವ ವರ್ಗವನ್ನು ಸೃಷ್ಟಿ ಮಾಡಿತು. ನಾವೆಲ್ಲ ಆರಂಭದಲ್ಲಿ ಹೈಸ್ಕೂಲ್ನಲ್ಲಿ ಇದ್ದಾಗಲೇ ನಾವು ಅನಕರು,
ಬಸವರಾಜ ಕಟ್ಟಿಮನಿ, ನಿರಂಜನ, ತರಾಸು ಅವರ ಕಾದಂಬರಿಗಳನ್ನು ಓದ್ತಾ ಬೆಳೆದಂಥವರು, ಓದುವ ಅಭಿರುಚಿಯನ್ನು ಬೆಳೆಸಿದಂಥವ್ರು, ಅವರು ಓದುವ ವರ್ಗವನ್ನು ಸೃಷ್ಟಿ ಮಾಡಿದಂಥವರು. ಅದನ್ನು ನಾವು ಯಾವಾಗಲೂ ನೆನೆಯಬೇಕಾದಂಥದ್ದು. ಒಂದು ತಾತ್ವಿಕತೆಯನ್ನು ನೆಲೆಗಟ್ಟಿನ ಮೇಲೆ ಅವರು ಬರೆದರು. ಆದರೆ ಆ ತಾತ್ವಿಕತೆಯ ನೆಲೆಗಟ್ಟನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ಅವರು ಕಾದಂಬರಿಗಳನ್ನು ಬರೆದಿಲ್ಲ, ಅದು ಅವರ ಹಿನ್ನೆಲೆಯಲ್ಲಿ ಇತ್ತು. ಹಾಗೆ ನಾವು ಮಾಡಿದರೆ ಏನಾಗತ್ತೆ, ಯಾವುದೇ ಒಂದು ವೈಚಾರಿಕತೆಯೇ, ಸ್ತ್ರೀವಾದ ಇರಲಿ, ಬಂಡಾಯ ಇರಲಿ, ಅಥವಾ ಪ್ರಗತಿಶೀಲ ಒಂದು ತಾತ್ವಿಕತೆ ಇರಲಿ, ಬರೀ ಆ ತಾತ್ವಿಕತೆಯ ಪ್ರತಿಪಾದನೆಗಾಗಿ ನಾವು ಕತೆ ಮಾಡ್ತೀವಿ ಅಂತಂದ್ರೆ ಅವು ಏನಾಗ್ತಾವೆ ಅಂತಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾರೆಕ್ಟರ್ಸ್ ಆಗಿಬಿಡ್ತಾವೆ, ಕಪ್ಪು ಮತ್ತು ಬಿಳುಪಿನ ಪಾತ್ರಗಳಾಗ್ತಾವೆ. ಅಲ್ಲಿ ಬದುಕಿನ ಸಂಕೀರ್ಣತೆ ಬರೋದಿಲ್ಲ, ಬೇರೆ ಬೇರೆ ಮಗ್ಗಲುಗಳು ಬರೋದಿಲ್ಲ. ಆದ್ದರಿಂದ ಇಬ್ಬರೂ ಕೂಡ ಆ ದರ್ಶನ ಇತ್ತು, ಅವರಿಗೆ ಒಂದು ಐಡಿಯಾಲಜಿ ಇತ್ತು. ಆದರೆ ಆ ಐಡಿಯಾಲಜಿಯನ್ನು ಮೀರಿ ಅವರು ಬರವಣಿಗೆಯನ್ನು ಮಾಡಿದರು ಅನ್ನೋದನ್ನು ಮುಖ್ಯ. ಅವ್ರಿಗೆ ಜೀವನಾನುಭವಗಳು ಮುಖ್ಯವಾಗಿದ್ದು, ಆ ಜೀವನಾನುಭವಗಳ ಮೂಲಕ ಕಂಡುಕೊಂಡ ಸತ್ಯ ಏನಿತ್ತಲ್ಲ, ಆ ಸತ್ಯದ ಆವಿಷ್ಕಾರವನ್ನು ಅವರು ಮಾಡಿದರು. ಹೀಗೆ ಸಾರಾ ಅಬೂಬಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಆಗಿರ್ಬೋದು. ಈಗಾಗಲೇ ಅದರ ರೆಫರೆನ್ಸ್ ಬಂತು, ಚಪ್ಪಲಿಗಳು ಕಥೆಯ ಬಗ್ಗೆ ಬಂತು. ಆ ಚಪ್ಪಲಿಗಳೇ ದುಬೈದಲ್ಲಿರ್ತಕ್ಕಂಥ ಗಂಡ ವಾಪಸ್ಸು ಇಲ್ಲಿ ಬಂದಾಗ ಹೆಂಡತಿಯನ್ನು ಮಂಗಳೂರಿಗೆ ಸಿನಿಮಾಗೆ ಕರ್ಕೊಂಡು ಹೋಗಿರ್ತಾನೆ. ಮಂಗಳೂರಿಗೆ ಸಿನಿಮಾಕ್ಕೆ ಕರ್ಕೊಂಡು ಹೋಗಿದ್ದು ಮಾವನಿಗೆ ಗೊತ್ತಾಗತ್ತೆ, ಅಂದರೆ ಹೆಂಡತಿಯ ತಂದೆಗೆ ಗೊತ್ತಾಗತ್ತೆ. ಅವ ಏನು ಹೇಳ್ತಾನಂದ್ರೆ, ನೀವು ಹೀಗೆ ಮಾಡಬಾರ್ದು, ಹೆಣ್ಣು ಮಕ್ಕಳನ್ನ ಚಪ್ಪಲಿಗಳ ರೀತಿಯಲ್ಲಿ ನೀವು ನೋಡಬೇಕು, ಚಪ್ಪಲಿಗಳನ್ನ ಹೆಂಗೆ ಉಪಯೋಗ ಮಾಡ್ಕೋಬೇಕು, ಮತ್ತು ಚಪ್ಪಲಿಗಳನ್ನು ಎಲ್ಲಿ ಇಡ್ತೀರಿ ಅಲ್ಲೇ ಅವ್ರನ್ನ ಇಡಬೇಕು. ಈ ಧೋರಣೆ ಏನಿತ್ತಲ್ಲ, ಈ ಧೋರಣೆಯನ್ನು ಆ ಅಳಿಯ ಖಂಡಿಸ್ತಾನೆ. ಮತ್ತು ನಿಜವಾಗಿ ತನ್ನ ಹೆಂಡತಿ ಬಗ್ಗೆ ಬಹಳ ಪ್ರೀತಿಯೇ ಇರ್ತದೆ. ಈ ರೀತಿ ಧೋರಣೆಯನ್ನು ಸಾರಾ ಅಬೂಬಕರ್ ಅವರು ತಮ್ಮ ಕಥೆಯ ಮೂಲಕ, ತಮ್ಮ ಕಾದಂಬರಿಗಳ ಮೂಲಕ ಒಂದು ದರ್ಶನವನ್ನು ನಮಗೆ ಕಟ್ಟಿಕೊಟ್ರು ಅನ್ನೋದನ್ನು ನಾವು ಗಮನಿಸಬೇಕು. ಚಂದ್ರಗಿರಿ ತೀರದಲ್ಲಿ ಕೂಡ ತಲಾಖ್ ಕೊಡೋದ್ರಿಂದ ಆಗುವ ಒಂದು ದುರಂತವನ್ನು ಆ ಕಾದಂಬರಿಯಲ್ಲಿ ಅವರು ಚಿತ್ರಿಸ್ತಾರೆ. ಅದು ಲಂಕೇಶ್ ಪತ್ರಿಕೆಯಲ್ಲಿ ಬಂದಾಗ, ಸೀರಿಯಲ್ ಆಗಿ ಬಂದಾಗ ನಾನು ಓದಿದಂಥ ಒಂದು ಕಾದಂಬರಿ. ಡಾಕ್ಟರ್ ಹೂವಪ್ಪ ಅವರು ಬಸವರಾಜ ಕಟ್ಟಿಮನಿಯವರನ್ನ ಹಂಗೆ ಶಿವರಾಮ ಕಾರಂತರು ನಮ್ಮ ಕಡಲ ತೀರದ ಭಾರ್ಗವ ಅಂತ ಹೇಳಿದ್ರಲ್ಲ, ಹಾಗೆ ಬೆಳಗಾವಿಯ ಭಾರ್ಗವ ಅಂತ ಕರೆದರು. ಕುಂದರನಾಡಿನ ಭಾರ್ಗವ ಅಂತ ನಾವು ಕರಿಬೋದು. ಇಂಥ ಒಂದು ಅಸೀಮವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥವರು ಬಸವರಾಜ ಕಟ್ಟಿಮನಿಯವರು. ಯಾವಾಗಲೂ ಅವರು ಪ್ರಶ್ನೆಗಳನ್ನು ಹಾಕ್ತಾ ಇದ್ದರು, ಪ್ರಶ್ನಿಸುವ ಮನೋಭಾವ ಇತ್ತು. ನಾವು ವಿದ್ಯಾರ್ಥಿಗಳು ಕೂಡ ಗಮನಿಸಬೇಕಾದಂಥದ್ದು, ಎಲ್ಲದನ್ನೂ ಯಥಾವತ್ತಾಗಿ ಕಣ್ಣು ಮುಚ್ಚಿ ಸ್ವೀಕಾರ ಮಾಡಬಾರ್ದು, ಪ್ರಶ್ನೆಗಳನ್ನು ಕೇಳಬೇಕು. ಆ ಪ್ರಶ್ನಿಸುವ ಮನೋಭಾವವನ್ನು ಜರೂರಾಗಿ ನಾವು ಕೆಲವು ಕೇಳಬೇಕಾದಂಥ ಪ್ರಶ್ನೆಗಳಿರ್ತಾವೆ. ಸಾರಾ ಅವರಿಗೆ ಜರೂರಾಗಿ ಕೇಳಬೇಕಾದಂಥ ಪ್ರಶ್ನೆಗಳಿದ್ದು, ನೀವು ಹೆಣ್ಣನ್ನು ಯಾಕೆ ಈ ರೀತಿ ಹೀಗೆ ಕಾಣ್ತಾ ಇದ್ದೀರಿ, ಯಾಕೆ ಸಮಾನತೆ ಇಲ್ಲ, ಯಾಕೆ ಅಸಮತೆ ಇದೆ ಈ ಸಮಾಜದಲ್ಲಿದೆ, ಇಂಥ ಪ್ರಶ್ನೆಗಳನ್ನು ಇಬ್ಬರೂ ಹಾಕ್ಕೊಂಡಂಥವ್ರು. ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವರು ತಮ್ಮ ಕತೆ ಮತ್ತು ಕಾದಂಬರಿಗಳನ್ನು ಬರೆದರು. ಬಸವರಾಜ ಕಟ್ಟಿಮನಿಯವರ ಕಾದಂಬರಿಗಳಲ್ಲಿ ಭಾಳಷ್ಟು ವೈವಿಧ್ಯತೆ ಇರೋದನ್ನು ನಾವು ಕಾಣ್ತೀವಿ. ಜೀವನದ ಅನೇಕ ರಂಗಗಳಲ್ಲಿ ಅವರು ಹರಿದಾಡಿದ್ರಿಂದ ಬದುಕಿನ ಅನೇಕ ಮುಖಗಳನ್ನು ಕುರಿತು ಅವರು ತಮ್ಮ ಕಾದಂಬರಿಗಳಲ್ಲಿ ವಸ್ತುಗಳನ್ನು ಇಟ್ಕೊಂಡು ಅವರು ಬರೆದಂಥವರು. ಸದಾ ಕತ್ತಲೆಯೊಂದಿಗೆ ಸೆಣಸಾಡ್ತಾ ಬಂದಂಥವರು, ಬೆಳಕಿಗಾಗಿ ಹಾಕಿರುವಂಥ ಒಂದು ಅಪರೂಪದ ಜೀವ ಬಸವರಾಜ ಕಟ್ಟಿಮನಿ. ಇಂಥ ಈಗಾಗಲೇ ಸಾಕಷ್ಟು ಅವರ ಕೃತಿಗಳನ್ನು ಕುರಿತು ಇಲ್ಲಿ ಚಿಂತನೆ ನಡೆದಿದೆ. ಸಾರಾ ಅವರ ಕೃತಿಗಳನ್ನು ಕುರಿತು ಭಾಳ ಒಳನೋಟಗಳನ್ನು ಕೊಟ್ಟಂಥವರು ಡಾಕ್ಟರ್ ಜ್ಯೋತಿಯವರು. ಅವರಿಬ್ಬರನ್ನು ನಾವು ಭಾಳ ಕೃತಜ್ಞತೆಯಿಂದ ನಾನು ನೆನೀತೀನಿ. ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು. ನಾವು ಬಸವರಾಜ ಕಟ್ಟಿಮನಿಯವರ ಪುಸ್ತಕಗಳನ್ನು, ಸಮಗ್ರ ಸಾಹಿತ್ಯವನ್ನು ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಪ್ರಕಟ ಮಾಡಿದೆ. ಅವರ ಸಮಗ್ರ ಸಾಹಿತ್ಯ 15 ಸಂಪುಟಗಳಲ್ಲಿ ಬಂದಿದೆ. ತಾವು ಸುಮ್ಮನೆ ನೋಡಬಹುದು. ಕೆಲವು ಈ ಪುಸ್ತಕಗಳನ್ನು ನಾವು ನಮ್ಮ ಗ್ರಂಥಾಲಯಕ್ಕೆ, ವಿಭಾಗದ ಗ್ರಂಥಾಲಯಕ್ಕೆ ನಾವು ಕೊಡ್ತೀವಿ.
ಪ್ರತಿಷ್ಠಾನ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದಿದೆ. ನಾವು ಬೇರೆ ಬೇರೆ ಕಡೆಯಲ್ಲಿ ಕುಂದಾಪುರದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸಾಮಾನ್ಯ ಈ ಭಾಗದಲ್ಲಿ ಬಸವರಾಜ ಕಟ್ಟಿಮನಿಯವರ ಹೆಸರು ಅಷ್ಟು ಕೇಳಿ ಬರೋದಿಲ್ಲ. ಆದ್ದರಿಂದ ನಾವು ಕುಂದಾಪುರದಲ್ಲಿ ಮಾಡೀವಿ. ಈಗ ಮಂಗಳೂರಿಗೆ ಬಂದೀವಿ, ಮೈಸೂರಿಗೆ ಹೋಗಿದ್ವಿ. ನಾವು ಈ ನಮ್ಮ ಪ್ರತಿಷ್ಠಾನ ಸ್ಥಗಿತವಾಗಿಲ್ಲ. ಅದು ಬರೇ ಬೆಳಗಾವಿಯಲ್ಲಿ ನೆಲೆಯೂರಿಗೆ ನಿಂತಿಲ್ಲ. ಇಡೀ ಕರ್ನಾಟಕದಾದ್ಯ ನಾವು ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು, ವಿಚಾರ ಸಂಕಿರಣಗಳನ್ನು ಆಯೋಜಿಸ್ತಾ ಬಂದೀವಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಅವರಿಗೆ ಇತ್ತೀಚೆಗೆ ಜ್ವಾಲಾಮುಖಿಯ ಮೇಲೆ ಕಾದಂಬರಿ ಏನಿದೆಯಲ್ಲ, ಭಾಳ ಮಹತ್ವದ ಕಾದಂಬರಿ, ಅದು ಜ್ವಾಲಾಮುಖಿ ಪರ್ ಅಂತ ಹಿಂದಿಗೆ ಅನುವಾದ ಇದೆ. ಈ ಹಿಂದಿಗೆ ಅನುವಾದ ಆದ ಕೃತಿಗೆ ಈಚೆಗೆ ಕೇವಲ 3-4 ದಿನಗಳ ಹಿಂದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಜ್ವಾಲಾಮುಖಿ ಆದರೆ ಒಂದು ವಿಚಿತ್ರ ಮತ್ತು ವಿಪರ್ಯಾಸ ಅಂದರೆ ಅವರಿಗೆ ಗೌರವ ಡಾಕ್ಟರೇಟ್ ಬರಲಿಲ್ಲ. ಆದರೆ ಅವರನ್ನು ಕುರಿತು ಬರೆದಂಥ ಒಂದು ಮಹಾಪ್ರಬಂಧಕ್ಕೆ ಗೌರವ ಡಾಕ್ಟರೇಟ್ ಬಂತು. ಅವ್ರಿಗೆ ಸೋಯಿಟ್ಲ್ಯಾಂಡ್ ನೆಹರು ಪ್ರಶಸ್ತಿ ತಗೊಳ್ಳಿಕ್ಕೆ ದಿಲ್ಲಿಗೆ ಹೋದಾಗ ಅವ್ರ ಜೊತೆಗೆ ಇದ್ದಂಥ ಹಿಂದಿ ಮಹತ್ವದ ಲೇಖಕರು, ಅವ್ರ ಹೆಸರು ನನಗೆ ನೆನಪಿಗೆ ಬರ್ತಾಯಿಲ್ಲ. ಅವರು ಕೇಳಿದ್ರಂತೆ, ನಿಮ್ಮ ಈ ಕಾದಂಬರಿ ಜ್ವಾಲಾಮುಖಿ ಹಿಂದಿಗೆ ಅನುವಾದ ಆಗಿದೆ ಅಂತ. ಎಲ್ರಿ, ನಮಗೆ ಯಾರು ಹಿಂದಿ ಅನುವಾದ ಮಾಡಿಕೊಡ್ಬೇಕು ನಮ್ಮಂಥವ್ರಿಗೆ ಅಂತ ಭಾಳ ಹತಾಶೆಯಿಂದ ಅವರು ಮಾತಾಡಿದರು. ಆದರೆ ಇವತ್ತು ಹಿಂದಿಗೆ ಅನುವಾದ ಆಗಿ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ್ದು ಒಂದು ದೊಡ್ಡ ಸುಯೋಗ. ಇಬ್ಬರಲ್ಲೂ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಬದ್ಧತೆ ಇರೋದರ ಬಗ್ಗೆ ಇಲ್ಲಿ ಇಬ್ಬರು ಮಹನೀಯರು ಅವರು ಸಾಕಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಅವರಿಗೆ ಈಗಾಗಲೇ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೀನಿ. ಸಾರಾ ಅವರ ಮೇಲೆ ಹಲ್ಲೆ ಮತ್ತು ಆಕ್ರಮಣ ಆಗಿದ್ದನ್ನು ಅವರು ಹೇಳಿದರು. ಯಾವಾಗಲೂ ಒಂದು ಸಾಮಾಜಿಕ ಜಡ ವ್ಯವಸ್ಥೆಯನ್ನು ನೆಚ್ಚಿಕೊಂಡಂಥವರು ಈ ಒಂದು ಹೊಸ ವಿಚಾರವನ್ನು ಸತ್ಯದ ಶೋಧನೆ ಮಾಡಿ ಹೇಳಿದಾಗ ಅದನ್ನು ಸಾಮಾನ್ಯವಾಗಿ ಸ್ವೀಕಾರ ಮಾಡತಕ್ಕಂಥ ಮನೋಭಾವ ಭಾಳಷ್ಟು ಜನರಿಗೆ ಇರೋದಿಲ್ಲ. ಜಡಗಟ್ಟಿದ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇರೋದರಿಂದ ಹೀಗಾಗ್ತಾ ಇದೆ. ತಾವೆಲ್ಲ ಈ ಇಬ್ಬರು ಸಾಹಿತಿಗಳ ವೈಚಾರಿಕತೆಯನ್ನು ಗಮನಿಸಿರಿ ಮತ್ತು ತಾವು ಕೃತಿಗಳನ್ನು ಓದ್ರಿ ಅಂತ ನಾವು ಅಪೇಕ್ಷೆ ಮಾಡ್ತೀವಿ. ಇಲ್ಲಿ ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿಯವರು, ಆಮೇಲೆ ಡಾಕ್ಟರ್ ಅಭಯಕುಮಾರ್ ಅವರು, ನಾವು ಈ ರೀತಿಯ ಒಂದು ಸಮಾರಂಭ ಅಥವಾ ಒಂದು ವಿಚಾರ ಸಂಕಿರಣ ಅಂದ್ರಿ ಅಥವಾ ಉಪನ್ಯಾಸಗಳಂದ್ರಿ ಏರ್ಪಡಿಸಬೇಕು ಅಂತ ಕೇಳಿದಾಗ ಭಾಳ ಹಾರ್ದಿಕವಾಗಿ ಅವರು ನಮ್ಮನ್ನು ಬರಮಾಡಿಕೊಂಡ್ರು. ಅವರಿಗೆ ಈ ಡಿಪಾರ್ಟ್ಮೆಂಟಿಗೆ ಮತ್ತು ನೀವೆಲ್ಲ ಇಲ್ಲಿ ಕುಳಿತು ಕೆಲವೇ ವಿದ್ಯಾರ್ಥಿನಿಯರು ಇದ್ದರೂ ಸಹಿತ ಭಾಳ ಲಕ್ಷ್ಯ ಕೊಟ್ಟು ನೀವು ಈ ಮಾತುಗಳನ್ನು ಇಲ್ಲಿ ಆಲಿಸಿರಿ. ನಿಮಗೂ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಎಲ್ಲ ಕಾರ್ಯಕ್ರಮದ ಆಯೋಜಕರು, ನಮ್ಮ ಸಮಿತಿಯ ಸದಸ್ಯರು ಮತ್ತು ಈ ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ದುರ್ಗಾದಾಸ್ ಅವರು, ಈ ವಿಭಾಗಕ್ಕೆ ಅವರ ಅಪರಿಚಿತ ಏನಲ್ಲ, ಅವರಿಗೂ ನಿಮಗೂ ಎಲ್ಲರಿಗೂ ಕೃತಜ್ಞತೆಗಳು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಮತ್ತು ಎಸ್ ವಿ ಪರಮೇಶ್ವರ ಭಟ್ಟ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದೊಂದಿಗೆ ನಡೆದ ಈ ಉಪನ್ಯಾಸ ಕಾರ್ಯಕ್ರಮದ ಸೇರಿರುವ ಎಲ್ಲರಿಗೂ ಕೂಡ ವಂದನಾರ್ಪಣೆಗೈಯಲಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರು. ವಿಶ್ರಾಂತ ಪ್ರಾಧ್ಯಾಪಕರು, ಉತ್ತರ ಕರ್ನಾಟಕದ ರಂಗಭೂಮಿ, ಕೊಣ್ಣೂರು ನಾಟಕ ಕಂಪನಿ ಮುಂತಾದ ಸಂಶೋಧನಾ ಕೃತಿಗಳನ್ನು ರಚಿಸಿದವರು ಮತ್ತು ರಾಮಧಾನ್ಯ ದಾಸೋಹ, ಅಲ್ಲಮಲಿಲೆ
ಮುಂತಾದ ನಾಟಕ ಕೃತಿಗಳನ್ನು, ಹರಿಹರನ 4 ರಗಳೆಗಳು, ನಾಟ್ಯಭೂಷಣ ಏಣಗಿ ಬಾಳಪ್ಪ, ವೃತ್ತಿರಂಗದ ಮಹತ್ತರ ನಾಟಕಗಳು ಮುಂತಾದ ಕೃತಿಗಳನ್ನು ಸಂಪಾದಿಸಿದ, ರಾಜ್ಯ ನಾಟಕ ಅಕಾಡೆಮಿ ರಂಗಚಿಂತಕ ಪ್ರಶಸ್ತಿ, ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದ ಬಹುಮಾನಗಳನ್ನು ಪಡೆದ ಮರಾಠೆ ಸರ್ ಅವರು ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಸದಸ್ಯರೂ ಹೌದು. ಕಾರ್ಯಕ್ರಮದಲ್ಲಿ ಸೇರಿರುವ ಸರ್ವರಿಗೂ ವಂದನಾರ್ಪಣೆ ಸಲ್ಲಿಸಲಿದ್ದಾರೆ. ವೇದಿಕೆಯ ಸಮ್ಮುಖದಲ್ಲಿರುವ ತಮ್ಮೆಲ್ಲರಿಗೂ ಕೂಡ ಮನಪೂರ್ವಕವಾದ ವಂದನೆಗಳು. ಸಾಮಾನ್ಯವಾಗಿ ಭಾರ ಹೊತ್ತುಕೊಂಡು ತಿರುಗಾಡುವಾಗ ಒಬ್ಬ ನಮ್ಮ ಸಹಪ್ರಯಾಣಿಕರು ಆ ಭಾರವನ್ನು, ಆ ಹೊರೆಯನ್ನು ಇಳಿಸಿದಾಗ ತುಂಬ ಖುಷಿಯಾಗುವುದು ಸಹಜ. ನಮ್ಮ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಅಂಥ ಖುಷಿಯನ್ನು ಈ ಕ್ಷಣದಲ್ಲಿ ಅನುಭವಿಸ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಬಸವರಾಜ ಕಟ್ಟಿಮನಿಯವರ ಸಾಹಿತ್ಯ ಮತ್ತು ಚಿಂತನೆಯನ್ನು ಹೊತ್ತು ತಿರುಗತಕ್ಕಂಥ ಒಂದು ಸಾಂಸ್ಕೃತಿಕ ಸಂಸ್ಥೆ. ಈ ಸಂಸ್ಥೆ ಕಳೆದ ವರ್ಷ ಶತಮಾನೋತ್ಸವದ ವರ್ಷದಲ್ಲಿ ನಾವು ಕುಂದಾಪುರದವರೆಗೂ ಬಂದಿದ್ವಿ, ಚಿಕ್ಕಮಗಳೂರುವರೆಗೂ ಹೋಗಿದ್ವಿ. ಇಲ್ಲಿಗೆ ಬಂದಿರಲಿಲ್ಲ. ಯೋಗ ಸಾರಾ ಅಬೂಬಕರ್ ಅವರ ಪ್ರಶಸ್ತಿಯ ನಿಮಿತ್ತ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಹೀಗೆ ಬರುವಾಗ ನಾವು ಹೊತ್ತ ಭಾರ ಇಳಿಸಿಕೊಳ್ಳಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ SV ಪರಮೇಶ್ವರ ಭಟ್ಟ ಕನ್ನಡ ಅಧ್ಯಯನ ಸಂಸ್ಥೆಯ ಇಡೀ ಬಳಗ ನಮ್ಮ ಭಾರವನ್ನು ಇಳಿಸಿ ಹಗುರು ಮಾಡಿದ್ದಾರೆ. ಹೀಗಾಗಿ ನಾನು ನಮ್ಮ ಪ್ರತಿಷ್ಠಾನದ ಪರವಾಗಿ ಈ ವಿಭಾಗದ ಋಣವನ್ನು ಎಷ್ಟು ಹೇಳಿದರೂ ಕೂಡ ಕಡಿಮೆ ಅಂತ ನನ್ನ ಭಾವನೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಒಂದರ್ಥದೊಳಗೆ ವಿಚಾರಸ್ಪರ್ಶಿ ಕಾರ್ಯಕ್ರಮ, ಬಹಳ ಸೊಗಸಾದಂಥ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದವರು ಡಾಕ್ಟರ್ ಕೆ ಅಭಯ್ ಕುಮಾರ್ ಅವರು. ಬಹಳ ಅರ್ಥಪೂರ್ಣವಾದಂಥ ಕೆಲವು ಆಶಯದ ಮಾತುಗಳನ್ನು ತಮ್ಮ ಜೊತೆಗೆ ಪ್ರಸ್ತಾಪಿಸಿದರು. ಡಾಕ್ಟರ್ ಅಭಯ್ ಕುಮಾರ್ ಅವರಿಗೆ ಮೊದಲ ಉಪನ್ಯಾಸವನ್ನು ಕಟ್ಟಿಮನಿಯವರ ಕುರಿತು ಮಾತನಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಪೂವಪ್ಪ ಕಣಿಯೂರವರಿಗೆ, ನಮ್ಮ ಎರಡನೇ ಉಪನ್ಯಾಸ ಸಾರಾ ಮೇಡಮ್ ಅವರ ಕುರಿತು ಬಹಳ ಒಂದು ಅವರ ಇಡೀ ಸಮಗ್ರ ಸಾಹಿತ್ಯವನ್ನು ಕಣ್ಣೆದುರು ತಂದು ನಿಲ್ಲಿಸಿದಂಥ ನಮ್ಮ ಡಾಕ್ಟರ್ ಜ್ಯೋತಿ ಚೆಳ್ಯಾರ್ ಮೇಡಮ್ ಅವರಿಗೆ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ ಅವರಿಗೆ, ನಮ್ಮ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿ ಅವರಿಗೆ, ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ನಮ್ಮ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ KR ದುರ್ಗಾದಾಸ್ ಅವರಿಗೆ, ಮತ್ತು ಇಲ್ಲಿ ನಮ್ಮ ಡಾಕ್ಟರ್ ಧನಂಜಯ್ ಅವರು, ಅದರ ಜೊತೆಗೆ ಸೊಗಸಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಯಶುಕುಮಾರ್ ಅವರು, ಮತ್ತು ನಮ್ಮ ಇಡೀ ಎಲ್ಲ ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡಿರ್ತಕ್ಕಂಥ ನಮ್ಮ ಸದಸ್ಯ ಕಾರ್ಯದರ್ಶಿಯಾಗಿದ್ದಂಥ ವಿದ್ಯಾವತಿಯವರಿಗೆ, ಮತ್ತು ಕನ್ನಡ ಈ ಅಧ್ಯಯನ ಸಂಸ್ಥೆಗೆಲ್ಲ ಪ್ರಾಧ್ಯಾಪಕರಿಗೆ, ಅಧ್ಯಯನದಲ್ಲಿ ತೋಡಿರ್ತಕ್ಕಂಥ ಎಲ್ಲ ಯುವ ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಪ್ರತಿಷ್ಠಾನ ತನ್ನ ತುಂಬು ಹೃದಯದ ಈ ಆಭಾರವನ್ನು ಸಲ್ಲಿಸ್ತಾ ಇದೆ. ಇದು ಒಂದು ಅರ್ಥದಲ್ಲಿ ವಿಚಾರಸ್ಪರ್ಶಿ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ 1-2 ಮಾತು ನಾನು ನಿನ್ನೆ ಕಾರ್ಯಕ್ರಮ ಬಗ್ಗೆ ಉಲ್ಲೇಖಿಸಬೇಕು. ಇದನ್ನೆಲ್ಲ ಈ ಮಂಗಳೂರು ವಿಶ್ವವಿದ್ಯಾಲಯದ ಜೊತೆಗಿನ ಈ ನಂಟನ್ನು ಬೆಸೆದವರು ನಮ್ಮ ದುರ್ಗಾದಾಸ್ ಸರ್. ಇನ್ನು ಸಾರಾ ಅಬೂಬಕರ್ ಮೇಡಮ್ ಅವರ ಕುಟುಂಬದ ಜೊತೆ ಒಡನಾಟವನ್ನು ನಮ್ಮ ನಿರಂತರವಾಗಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇಟ್ಟವರು ನಮ್ಮ ಪ್ರತಿಷ್ಠಾನದ ಮತ್ತೊಬ್ಬ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಬಸವರಾಜ ಕಟ್ಟಿಮನಿಯವರ ಬಗೆಗೆ PhD ಮಾಡಿದಂಥವರು. ಅವರು ಕೂಡ ಇವತ್ತು ಅನಿವಾರ್ಯ ಕಾರಣದಿಂದ ಬಂದಿಲ್ಲ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ನಮ್ಮ ಪ್ರತಿಷ್ಠಾನದ 2 ಸದಸ್ಯರು ಬಂದಿಲ್ಲ, ಶಿರೀಶ್ ಜೋಶಿ ಮತ್ತು ಡಾಕ್ಟರ್ ಬಸವರಾಜ್ ಸಾದರ್ ಅಂತ. ಈ ಸಾದರ್ ಅವರು ನಾವು ನಿನ್ನೆ ಬರುವ ಹೊತ್ತಿನಲ್ಲಿ ನಾವು ನಿರಾಯಾಸವಾಗಿ ನಿರಮ್ಮಳವಾಗಿ ಬರ್ತಾ ಇದ್ದೀವಿ, ನಾವು ಸಾರಾ ಅಬೂಬಕರ್ ಮೇಡಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಆಸೆ ಹೊತ್ತು ನಾವು ಹೊರಟಂಥವ್ರು. ನಮಗೆ ಮಧ್ಯದಲ್ಲಿ ಗೊತ್ತಾಯಿತು ನಮ್ಮ ಸಾದರ್ ಅವ್ರ ಮೂಲಕ, ಅವರು ನಾಳೆ ಚಿಕಿತ್ಸೆ ಇದೆ, ನೀವು ಬೇಗನೆ ಮಂಗಳೂರು ಮುಟ್ಟಬೇಕು ಅಂತ. ಆ ಧಾವಂತದಲ್ಲಿ ನಾವು ನಿನ್ನೆ ಬಂದಿವಿ. ನಾವು ನೇರವಾಗಿ ಬಂದದ್ದು ಆಸ್ಪತ್ರೆಗೆ, ಇಯಾಪೋನ್ ಎನ್ನುವಂಥ ಈ ಆಸ್ಪತ್ರೆಗೆ ನಾವು ಧಾವಿಸಿದಾಗ ಬಹಳ ಕಟ್ಟುನಿಟ್ಟಾದಂಥ ಒಂದು ದಿನಚರಿ ಅದು. ಅಲ್ಲಿ ಆಸ್ಪತ್ರೆಯ ನಿಯಮಗಳು, ಇಬ್ಬರೇ ಹೋಗಬೇಕು, 3 ಜನ ಹೋಗಬೇಕು, ಈ ಎಲ್ಲ ನಿಯಮಗಳು ನಾವು ಕೇಳಿದ್ವಿ. ಅಲ್ಲಿ ಬಂದ ತಕ್ಷಣ ನಾವು ಹೇಳಿದ್ರು. ಆದರೆ ನಾವು ಬಂದ ಉದ್ದೇಶ ಅರ್ಥ ಮಾಡಿಕೊಂಡಂಥ ಅಲ್ಲಿ ಕೆಲವು ಜನರು, ವೈದ್ಯರು, ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಎಷ್ಟು ಸಹಕಾರ ಮಾಡಿದಂದ್ರೆ ನಮ್ಮ ಇಡೀ ಸಿಬ್ಬಂದಿ, ನಾವು ಬಂದಂಥವ್ರು ಎಲ್ಲರೂ ಕೂಡ ಆ ಸಾರಾ ಮೇಡಮ್ ಅವರ ಹಾಸಿಗೆ ಹತ್ರ ಹೋಗಿ ಅವರನ್ನು ಮಾತಾಡಿಸಿಕೊಂಡು ಆ ಪ್ರಶಸ್ತಿ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ರು.
ನಾನು ಈ ಸಂದರ್ಭದಲ್ಲಿ ಆ ಆಸ್ಪತ್ರೆಯ ವೈದ್ಯರಿಗೆ ಮತ್ತು ಅಲ್ಲಿರ್ತಕ್ಕಂಥ ಈ ವ್ಯವಸ್ಥಾಪಕರಿಗೆ ನಾನು ಇದೇ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದು ನಿಜಕ್ಕೂ ಕೂಡ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಇಲ್ಲಿ ನೆನಪಿಸಬೇಕು. ನಾಳೆ ಮೇಡಮ್ ಅವರು ಹೇಳಿದ್ರು, ಪ್ರವಾದಿ ಹುಟ್ಟಿದ ದಿನದಿಂದಲೇ ಸಾರಾ ಮೇಡಮ್ ಹುಟ್ಟಿದಾರಂತ. ನಾಳೆ ಸಾರಾ ಮೇಡಮ್ ಅವರು ಹುಟ್ಟಿದ ದಿನ ಜೂನ್ 30, ಸಾರಾ ಅಬೂಬಕರ್ ಹುಟ್ಟಿದ ದಿನ. ಬಹುತೇಕ ಮುಂಚಿತವಾಗಿ ಈಗ ಎಲ್ಲ ಅವರು ಆಪರೇಷನ್ ಆಗಿ ಬಹುತೇಕ ಆಶಯದಲ್ಲಿ ಅವರು ಉಪಚಾರ ಪಡಿತಾ ಇರಬಹುದು. ಈ ಹೊತ್ತಿನಲ್ಲಿ ನಾನು ಒಂದು ದಿನ ಮುಂಚಿತವಾಗಿಯೇ ಇವತ್ತಿನ ಈ ವೇದಿಕೆ, ಈ ವಿಚಾರ ಸಂಕಿರಣದ ಈ ವೇದಿಕೆಯ ಮೂಲಕ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ. ಅವರು ಚೇತರಿಸಿಕೊಂಡು ನಮ್ಮೊಂದಿಗೆ ಮಾತಾಡುವ, ನಮ್ಮೊಂದಿಗೆ ನಡೆದಾಡುವ ಶಕ್ತಿ ದೇವರು ಅವರಿಗೆ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮಂಗಳೂರು ವಿಶ್ವವಿದ್ಯಾಲಯದ SV ಪರಮೇಶ್ವರ ಭಟ್ರು ನಮ್ಮ ಸಹೋದರರು ಭಾಳ ಸೊಗಸಾಗಿ ಹಾಡಿದ್ರು. ಪ್ರೀತಿಯ ಕರೆ, ಅಂತರಂಗದ ಮೊರೆ, ಅವೆರಡೂ ಕ್ರಿಯಾಶೀಲವಾಗಿದ್ದರೆ ದೀಪ ಹಚ್ಚುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಈ ದೀಪ ಹಚ್ಚುವ ಕೆಲಸ ಕುಂದರನಾಡಿನಿಂದ ತುಳುನಾಡಿಗೆ ಬಂದೀನಿ, ತುಳುನಾಡಿನವರು ನಮ್ಮ ಕುಂದರನಾಡಿಗೆ ಬಂದು ಈ ಸಾಂಸ್ಕೃತಿಕ ವಿನಿಮಯದ ಚಟುವಟಿಕೆಗಳು ನಿರಂತರವಾಗಿ SV ಪರಮೇಶ್ವರ ಭಟ್ಟರ ಆಶಯದಂತೆ ಈ ದೀಪ ಬೆಳಗಿಸುವ ಕಾರ್ಯ ನಿರಂತರವಾಗಲಿ. ಇವತ್ತಿನ ಅನೇಕ ವೈರುಧ್ಯಗಳ ನಡುವೆಯೂ ಕೂಡ ನಮ್ಮ ಕಟ್ಟಿಮನಿ, ನಮ್ಮ ಸಾರಾ ಮೇಡಮ್ ನಮಗೆ ದೀಪದ ಬೆಳಕಾಗಿ, ಆಶಾ ಕಿರಣಗಳಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಜೊತೆಗಿಟ್ಟುಕೊಂಡು ನಾವು ಬೆಳೆಯೋಣ, ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ, ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ಪ್ರತಿಷ್ಠಾನದ ಪರವಾಗಿ ಅರ್ಪಿಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಡಾಕ್ಟರ್ ಲತಾಬಾಯಿ ಕುಮಾರ್ ಮೇಡಮ್ ಅವರಿಗೆ, ವಿಭಾಗದ ಅಧ್ಯಾಪಕರು ಆಗಿರುವ ಡಾಕ್ಟರ್ ನಾಗಪ್ಪಗೌಡ ಸರ್, ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್, ಕಾರ್ಯಕ್ರಮವನ್ನು ದಾಖಲಾತಿ ಮಾಡಿದ ವಿಭಾಗದ ಛಾಯಾಗ್ರಾಹಕರಾಗಿರುವ ಚಂದ್ರಶೇಖರ್ ಅವರ ಮತ್ತು ಹರಿಪ್ರಸಾದ್ ರವರಿಗೆ, ಪ್ರಜಾವಾಣಿಯ ಸತೀಶನ್ನ ಬಂದಿದ್ದಾರೆ ಅವರಿಗೆ ಮತ್ತು ವಿಭಾಗದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ.